ನಮಸ್ತೆ ಕರ್ನಾಟಕ. ಬೆಳಗ್ಗೆ ಅತಿ ಫಾಸ್ಟ್ ಆಗುವಂಥ ಒಂದು ಕ್ಯಾಬೇಜ್ ಪರೋಟಾನೇ ಮಾಡಕತ್ತೇನೆ ನೋಡಿರಿ. ಇದಕ್ಕೆ ನಾವು ಕ್ಯಾಬೇಜು, ಉಳ್ಳಾಗಡ್ಡಿ, ಕರಿಬೇವು, ಕೊತ್ತಂಬರಿ ಇವೆಲ್ಲನೂ ಸಣ್ಣ ಸಣ್ಣದಾಗಿ ಎಷ್ಟು ಸಾಧ್ಯನೋ ಅಷ್ಟು ಸಣ್ಣದಾಗಿ ಹೆಚ್ಚಿಟ್ಕೋಬೇಕು. ಈಗ ಇದಕ್ಕೆ ನಾನು ಜೀರಿಗೆ ಮತ್ತು ಕರಿ ಎಳ್ಳನ್ನು ಸೇರಿಸ್ಕೊಳಕತ್ತೀನಿ. ಈಗ ಕಡ್ಬದ ಕಲ್ಲೊಳಗೆ ಒಂದು 4 ಬೆಳ್ಳುಳ್ಳಿ, ಒಂದು ಇಂಚಿನಷ್ಟು ಅಲ್ಲ, ಹಸಿ ಅಲ್ಲ, ಇವೆರಡನ್ನು ಸಣ್ಣಕ್ಕೆ ಜಜ್ಕೋಬೇಕು. ಮಕ್ಳು ಇವನ್ನ ಹಂಗೆ ಕೊಟ್ಟರೆ ತಿನ್ನಂಗಿಲ್ಲ. ಈ ಥರ ಅಡುಗೆ ಒಳಗೆ ಜಜ್ಜಿ ಸಣ್ಣಗೆ ಮಾಡಿ ಹಾಕಿದ್ರೆ ಚಲೋ ಆಕೈತಿ ನೋಡಿರಿ. ಪೂರ್ತಿ ಸಣ್ಣ ಆಗ್ಬೇಕು, ಅವ್ರಿಗೆ ಬಾಯಿಗೆ ಸಿಗಬಾರ್ದು. ಇದು ಪೂರ್ತಿ ಸಣ್ಣಗೆ ಜಜ್ಕೊಂಡಾದ್ಮೇಲೆ ಇದಕ್ಕೊಂದೆರಡು ಕೆಂಪು ಮೆಣಸಿನ್ಕಾಯಿ ಹಾಕಬೇಕು. ಇವು ಅತಿ ಖಾರ ಇರೋದಿಲ್ಲ. ನಿಮಗೆ ದೊಡ್ಡವ್ರಿಗೆ ಏನಾರ ಬೇಕಾದ್ರೆ ಖಾರ ಜಾಸ್ತಿ ಇರೋವಂಥ ಗುಂಟೂರು ಮೆಣಸಿನ್ಕಾಯಿ ನೀವು ಸೇರಿಸ್ಕೋಬೋದು, ಅಥವಾ ಹಸಿಮೆಣಸಿನ್ಕಾಯಿ ಕೂಡ ಸೇರಿಸ್ಕೋಬೋದು, ನಿಮ್ಮ ಇಷ್ಟ. ನಾನು ಮಕ್ಳಿಗೋಸ್ಕರ ಕಲರ್ಫುಲ್ಲಾಗಿರುತ್ತಂತ ಕೆಂಪು ಮೆಣಸಿನ್ಕಾಯಿ ತೊಗೊಂಡೇನಿ ನೋಡ್ರಿ. ಇದು ಪೂರ್ತಿ ಸಣ್ಣಕ್ಕೆ ಜಜ್ಜಾಗೈತಿ. ಈಗ ಇದನ್ನು ನಾವು ಒಂದು ಸಣ್ಣ ಚಮಚ ತೊಗೊಂಡು ಅಷ್ಟನ್ನು ನೀಟಾಗಿ ತಕ್ಕೊಂಡು ನಾವೇನು ಹೆಚ್ಚಿಟ್ಕೊಂಡಿದ್ವಲ್ಲ ಅಷ್ಟು ಕ್ಯಾಬೇಜು, ಉಳ್ಳಾಗಡ್ಡಿ ಅದಕ್ಕೆ ನಾವು ಸೇರಿಸ್ಕೋಬೇಕು ನೋಡ್ರಿ. ಈಗ ಸೇರಿಸ್ಕೊಳಕತ್ತೀನಿ. ಈಗ ನಾವು ಇದು ಸೇರಿಸಿಟ್ಕೊಂಡಿರೋ ಎಲ್ಲ ಕಾಯಿಪಲ್ಯ ಏನೈತಲ್ಲ ಇದನ್ನು ಚೆಂದಂಗೆ ಮಿಕ್ಸ್ ಮಾಡ್ಕೋಬೇಕು. ಜೀರಿಗೆ, ಎಳ್ಳು, ಆಮೇಲೆ ಜಜ್ಜಿದ ಹಸಿ ಖಾರ ಇದಷ್ಟನ್ನು ಮಿಕ್ಸ್ ಆಗುವಂಗೆ ನಾವು ಕಲಿಸ್ಕೋಬೇಕು. ಕಲಿಸ್ಕೊಂಡು ಕೂಡಲೇ ಇದಕ್ಕೆ ನಾವು ರುಚಿಗೆ ಎಷ್ಟು ಬೇಕೋ ಅಷ್ಟನ್ನು ಉಪ್ಪು ಸೇರಿಸ್ಕೋಬೇಕು. ಸಕ್ರೆ ನಿಮಗೆ ಬೇಕಿದ್ರೆ ಹಾಕೋರಿ, ಇಲ್ಲದಿದ್ರೆ ನಡಿತೈತಿ. ಟೇಸ್ಟ್ ಚಲೋ ಬರುತ್ತಂತ ನಾನು ಸಕ್ಕರೆ ಹಾಕ್ತೀನಿ. ಈಗ ನೋಡಿರಿ, ಇದಕ್ಕೆ ಎಲ್ಲ ತರಕಾರಿ ಒಂದು ದೊಡ್ಡ ಕಪ್ಪಿನಷ್ಟಿದ್ರೆ ಅದಕ್ಕೆ 1 ಕಪ್ಪಿನಷ್ಟು ನಾನು ಗೋಧಿ ಹಿಟ್ಟನ್ನು ಸೇರಿಸ್ಕೊಳಕತ್ತೀನಿ. ಗೋಧಿ ಹಿಟ್ಟನ್ನು ಕೂಡ ಈ ಎಲ್ಲ ತರಕಾರಿ ಒಳಗೆ ನೀಟಂಗೆ ಕಲಿಸ್ಕೋಬೇಕು ನೋಡಿರಿ. ಈ ಥರ ಎಲ್ಲೂ ಅಲ್ಲಲ್ಲೇ ಮಿಕ್ಸ್ ಆಗದೆ ಇರೋಂಗೆ ಇಟ್ಕೋಬಾರ್ದು. ಎಲ್ಲ ತರಕಾರಿನೂ ನೀಟಾಗಿ ಹಿಟ್ಟೊಳಗೆ ಮಿಕ್ಸ್ ಆಗ್ಬೇಕು. ಈಗ ಇದಕ್ಕೆ ನಾವು ನೀರು ಸೇರಿಸ್ಕೊಂಡು ಹಿಟ್ಟನ್ನು ನಾದ್ಕೋಬೇಕು. ಮೊದಲಿಗೆ ಸ್ವಲ್ಪ ಗಟ್ಟಂಗೆ ನಾದ್ಕೋಬೇಕು. ಆಮೇಲೆ ಇದನ್ನು ಮೆತ್ತಗೆ ನಾದ್ಕೋಬೇಕು. ಯಾಕಂದರೆ ಇದ್ರೊಳಗೆ ಉಳ್ಳಾಗಡ್ಡಿ ಮತ್ತು ಸಕ್ಕರೆ ಇರ್ತೈತಲ್ಲ ಅದು ನೀರು ಬಿಟ್ಟಂಗೆ ಆಕೈತಿ. ಅದಕ್ಕೆ ನಾವು ಫಸ್ಟಿಗೆ ಮೆತ್ತಗೆ ಮಾಡ್ಕೊಂಬಿಟ್ರೆ ಭಾಳ ಮೆತ್ತಗೆ ಆಗ್ಬಿಡ್ತೈತಿ. ಅದಕ್ಕೆ ನೋಡಿರಿ, ಈ ಥರ ಸ್ವಲ್ಪ ಗಟ್ಟಿ ಆದಮೇಲೆ ಸ್ವಲ್ಪ ಮಿದ್ದಿ ಮೆತ್ತಗೆ ಮಾಡಿಟ್ಕೊಂಡ್ರೆ ತಾಲಿಪಟ್ಟು ಅಥವಾ ಪರೋಟ ನೀವೇನು ಅಂತೀರಲ್ಲ ಅದು ರುಚಿ ಆಗುತ್ತೆ ನೋಡಿರಿ. ಈ ಥರ ಹಿಟ್ಟು ಕಾಣುತ್ತೆ, ಎಷ್ಟು ಕಲರ್ಫುಲ್ಲಾಗಿ ಕಾಣಾಕತ್ತೈತಲ್ಲ. ಈಗ ನಾನು ಇದನ್ನು ಪರೋಟಾನ ಹಿಂಗೆ ತಟ್ಟಬೇಕಂತ ನೋಡಾಕತ್ತೀರಿ ನೋಡಿರಿ. ಒಂದು ಎಣ್ಣೆ ಕವರ್ ಇರುತ್ತಲ್ಲ ಅದ್ರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ನೀರು ಹಚ್ಚಿ ಈ ಥರ ನೀರು ಹಚ್ಚಿ ತಟ್ಟಬೇಕು. ಇದಕ್ಕೆ ಎಣ್ಣೆ ಬಳಸಿದ್ರು ಕೆಳಗೆ ಒಂದು ಸ್ಪೂನ್, ಸಣ್ಣ ಸ್ಪೂನ್ಲೇ 1 ಸ್ಪೂನ್ ಹಾಕಿದರೆ ಸಾಕು. ಈ ಥರ ನಿಮ್ಗೆ ಎಷ್ಟು ಸಾಧ್ಯನೋ ಅಷ್ಟು ರೌಂಡ್ ಶೇಪ್ ಒಳಗೆ ತಟ್ಟಿ ಇದನ್ನು ನಾವು ಬೇಯಿಸ್ಕೋಬೇಕು. ಬೇಯಿಸೋಕ್ಕೂ ಅಷ್ಟೆ, ನಿಮಗೆ ಎಣ್ಣೆ ಬೇಕಾದ್ರೆ ಎಣ್ಣೆ ಅಥವಾ ತುಪ್ಪ ಅಥವಾ ಏನಾರು ಬೆಣ್ಣೆ ಅಥವಾ ಹಾಕ್ಕೊಂಡು ಬೇಯಿಸ್ಕೋಬೋದು. ನಾನಿಲ್ಲಿ ಎಣ್ಣೆ ಹಾಕಿ ಬೇಯಿಸಾಕತ್ತೀನಿ. ಇದನ್ನು ನಿಧಾನಕ್ಕೆ ಬೇಯ್ತಾವೆ. ಇವು ಜಲ್ದಿ ಬೇಯಲ್ಲ, ಯಾಕಂದ್ರೆ ದಪ್ಪ ಇರುತ್ತಲ್ಲ ಅದಕ್ಕೆ. ಇವನ್ನ ಎಷ್ಟು ಚಂದ ನಿಧಾನಕ್ಕೆ ಒತ್ತಿ ಬೇಯಿಸ್ತಿರೋ ಅಷ್ಟು ಇದು ರುಚಿ ಇರ್ತೈತಿ. ಯಾಕಂದ್ರೆ ನೀವು ಜೋರಿಟ್ಟು ಬೇಯಿಸ್ಬಿಟ್ರೆ ಒಳಗೆಲ್ಲ ಹಸಿ ಉಳ್ಕೊತೈತಿ ನೋಡಿರಿ. ಈ ಥರ ನಿಧಾನಕ್ಕೆ ಒತ್ತಿ ಬೇಯಿಸಿ ಮಾಡ್ಕೋಬೇಕು. ಇನ್ನೊಂದು ತಟ್ಟೆ ತೋರಿಸ್ತೇನೆ ನೋಡಿರಿ. ನಾನು ಇದಕ್ಕೆ ಎಣ್ಣೆ ಬಳಸಲ್ಲ, ಕೆಳಗಷ್ಟೆ ಒಂದು ಸ್ವಲ್ಪ ಎಣ್ಣೆ ಹಾಕಿರ್ತೇನೆ ಅಷ್ಟೆ. ಮ್ಯಾಗ ಮಾತ್ರ ನೀರು ಹಚ್ಕೊಂಡು ತಟ್ತೀನಿ. ಇದನ್ನು ನೀರು ಹಚ್ಕೊಂಡು ತಟ್ಟಬೇಕು. ನಿಮ್ಗೆ ಹೇಳೋವಾಗ ಸ್ವಲ್ಪ ನೀರು ಬಿದ್ದುಬಿಡ್ತು. ಈಗ ನೋಡಿರಿ, ಇನ್ನೂ ಒಂದು ಬೇಯಿಸಾಕತ್ತೀನಿ. ಈಗ ಈ ತಾಲಿಪಟ್ಟನ್ನು ಇನ್ನೊಂದು ಹಾಕಕತ್ತೇನೆ ನೋಡಿರಿ. ಈ ತಾಲಿಪಟ್ಟನ್ನು ಮಕ್ಳಿಗೆ ಭಾಳ ಇಷ್ಟ ಆಗತ್ತೆ. ಯಾಕಂದರೆ ಈ ಗೋಬಿ ಮಂಚೂರಿ ಎಲ್ಲ ಇಷ್ಟಪಡೋ ಮಕ್ಕಳಿಗೆ ಈ ರೆಸಿಪಿ ಭಾಳ ಇಷ್ಟ ಆಗುತ್ತೆ ನೋಡಿರಿ. ನಿಮ್ಮ ಮಕ್ಕಳಿಗೂ ಮಾಡಿಕೊಡ್ರಿ. ಹೆಂಗಿತ್ತಂತ ಮಾಡಿ ಟೇಸ್ಟ್ ಮಾಡಿ ಹೇಳ್ರಿ. ನಮಸ್ಕಾರ.